ಇವತ್ತು ನಾವು ಬಂದಿದ್ದು Falcon Mobikes in Banashankari. So today we are here to get the review on the Aprilia 457. You can see all these SR160s. And the test drive was for him actually. He had to go for a test drive. So yes, so this is your RS457 and this is the top edition, the racing stripes one. You can see all these stripes. Yeah, the name goes with the color, you know. These stripes here, that's the signature, like, you know, stripes of Aprilia. You can see this Aprilia stickering over here, and then that's Aprilia over there. So yeah, so it's a really good bike. You get the same DRLs as the 660, the Beast. Yeah, the same one, the aggressive one. I can't turn it on because it has no battery inside. So you get, yeah, from the front, if we come, you get this screen. You get this clear vision screen. And ಯಾವುದು ಮಾಡ್ಬೋದು ಚೇಂಜ್ ಅದು ಗೊತ್ತಾ. ವಿ ಕ್ಯಾನ್ ಪುಟ್ ಇದಲ್ಲ ಡಬಲ್ ಬೌಲ್ ಆಗದ್ರೆ ಮುಗೀತು. ತುಂಬ ಚಿಕ್ಕದು ಆ್ಯಕ್ಚುಲಿ ಇದು. ಸೊ ಇದು ನಿಮ್ಗೆ ಬಂದುಬಿಟ್ಟು DRL ನಿಮ್ಮದು. ಯು ಆರ್ ಗೆಟಿಂಗ್ ದ ಹ್ಯಾಲೋಜನ್ ಲೈಟ್. ನೋ ಇಟ್ಸ್ ಆ್ಯಕ್ಚುಲಿ LED lights. ಯು ಕ್ಯಾನ್ ಸಿ ದ LED over there in the holes. Yeah, over there. And ನಿಮ್ಗೆ ಅಪ್ಸೈಡ್ ಡೌನ್ ಫೋರ್ಸ್ ಬರುತ್ತೆ, which is 43 mm travel. And by the way, these both are adjustable. So yeah, and you're getting a 320 mm disc brake, which is here from Bybre, the subsidiary of Brembo. Organic disc pads. But disc pads bandbit nimge, they are organic, they're not sintered one. Sintered andre you'll get, like, you know, more of a carbon ceramic one. More you ride, more powerful the brake. So you are getting the atara, and you're getting the 320 mm disc brake with the ABS. And the front section tire is these are steel radial tire. You can see here steel radial, and the front section of the tire is 110 and 17-inch rim. So you get the reflector here, and then it's a whole nice body. You get these, you know, shark fins here. Sorry, the gills kind of thing here, and shark gills tara ide. ಇನ್ನೊಂದು ಬಂದ್ಬಿಟ್ಟು this part is a bit plasticky. ಇದು ಒಂಚೂರು ಓಕೆನಾ, ಏನೋ ಒಂಚೂರು ಲೂಸ್ ಇದೆ ಅಷ್ಟು, ಲೈಕ್, ಏನೋ ಏನಂತಾರೆ, ಬಟ್ ನೋಡೋ ಇದೆಲ್ಲ ಪರ್ಫೆಕ್ಟ್ ಇದೆ ಫಿಟ್ಟು. ಯಾ, ದಿಸ್ ಆರ್ ಆ್ಯಕ್ಚುಲಿ ಗುಡ್. ಇದರಲ್ಲಿ ಏನಿದು ಇಲ್ಲ, ಬಟ್ ಇಲ್ಲಿ ಒಂಚೂರು ಲೂಸ್ ಫಿಟ್ಮೆಂಟ್ ಥರ ಅನಿಸ್ತಿದೆ. ಆ್ಯಂಡ್ ದಿಸ್ ಈಸ್ ಯುವರ್ ಕಾಕ್ಪಿಟ್ ವ್ಯೂ. ಐ ಆಮ್ ಸಿಟಿಂಗ್ ಆನ್ ದ ಬೈಕ್ ರೈಟ್ ನಾವ್. ಸೊ ಐ ಕಾಂಟ್ ಟರ್ನ್ ಆನ್ ದ ಬೈಕ್ ಬಿಕಾಸ್ ಅದರೊಳಗಡೆ ಬ್ಯಾಟ್ರಿ ಇಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ, ವಿಚ್ ಈಸ್ 5-inch display. And this is to toggle between your riding modes or your trip controls or lap timings adella. This is for high beam, low beam. And idu ondbiಟ್ಟು ನಿಮ್ಮ ಇಂಡಿಕೇಟರ್, ಇದು ಹಾಂಕ್. ಅವ್ರು ನೋಡಿ ಅಭಿ ಅಂತ, ಅಭಿ ಅಲ್ವಾ ನಿಮ್ಮ ಹೆಸರು? ಅಭಿ, ರೈಟ್. ಸೊ ಇದು ಪವರ್ ಇಗ್ನಿಷನ್ ಸೀಕ್ವೆನ್ಸ್. ಇದು ಇಲ್ಲಿ ಕಿಲ್ ಸ್ವಿಚ್. ಇಲ್ಲಿ ನಿಮ್ಮದು ರೈಟ್ ಮೋಡ್, ಏನಂತಾರೆ, ಮೋಡ್ ಚೇಂಜಿಂಗ್ ಬಟನ್ ಇದು. ಸೊ ವಿತ್ ದಿಸ್ ಯು ಕ್ಯಾನ್ ಚೇಂಜ್ ದ ಬಟನ್. ಐ ಕುಡ್ ಹ್ಯಾವ್ ಶೋನ್ ಯು, ಬಟ್ ದಿಸ್ ಹ್ಯಾಸ್ ನೋ ಬ್ಯಾಟ್ರಿ, ಸೊ ಐ ಕಾಂಟ್ ಟರ್ನ್ ಇಟ್ ಆನ್. ಮತ್ತೆ ಇದು ಅಡ್ಜಸ್ಟಬಲ್ ಇಲ್ಲ. ಎಸ್ ಎಸ್, ನಿಮ್ಗೆ ಇದೊಂದು ಅಡ್ಜಸ್ಟೇಬಲ್ ಬರಲ್ಲ. ಸೊ ಸ್ಟಾಕ್ ಬಂದ್ಬಿಟ್ಟು ಹಿಂಗೆ ಬರುತ್ತೆ. ಇದನ್ನು ಅಡ್ಜಸ್ಟೇಬಲ್ ಬರಲ್ಲ, ಸೇಮ್. ಸೊ ಅದು ಒಂದು ಮೋಸ್ಟ್ಲಿ ವಿ ಕ್ಯಾನ್ ಟೆಲ್ ಇಟ್ಸ್ ಡೌನ್ ಸೈಡ್. ಶಾರ್ಟ್ ಪಾಮ್ ಇರೋದು ತುಂಬ ಕಷ್ಟ. ನನಗೆ ಅವನ ಕೈ ನೋಡಿ ನನ್ನ ಕೈ ನೋಡಿ ತಲೆ ನೋಡಿ, ನನ್ನ ಕೈ ನೋಡಿ ಅವನ ಕೈ ನೋಡಿ, ಸೊ ಆಗಲ್ಲ ಇದು ಬರೋಕ್ಕೆ. ಆ್ಯಂಡ್ ಹೇಗೆ ಗೆಟ್ ದ ನೈಸ್ ಅಪ್ರಿಲಿಯಾ ಬ್ಯಾಜಿಂಗ್. ಆ್ಯಂಡ್ ಇದು ಬಂದುಬಿಟ್ಟು ಪ್ರೀಲೋಡ್ ಸಸ್ಪೆನ್ಷನ್, ಏನಂತಾರೆ, ಅಡ್ಜಸ್ಟಿಂಗ್ ಇದು. ಈ ಕಡೆ ಹೈ, ಈ ಕಡೆ ಲೋ. ಇದು ನನಗೆ ಇವನ್ ದ ರಿಯರ್ ಮೊನೋಶಾಕ್ ಹಂಗೆ ಇದೆ. ದಿಸ್ ಟೈಪ್ ಆಫ್ ಮೊನೋಶಾಕ್ ಈಸ್ ಕಾಲ್ಡ್ ಆಸ್ ದ ರಿಯರ್ ಲಿಂಕ್ ಸಸ್ಪೆನ್ಷನ್. ಏನಕ್ಕಂದರೆ ಎವ್ರಿ ಬೈಕಲ್ಲಿ KTM ತೊಗೊಳ್ಳಿ, ಅದರಲ್ಲಿ ದಿಸ್ ವಿಲ್ ಬಿ ಹಿಯರ್. ಇಲ್ಲಿದೆ ಅಂದರೆ ಇಟ್ ಹ್ಯಾಸ್ ಬೆಟರ್, ಲೈಕ್, ಸ್ಟೆಬಿಲಿಟಿ ಕಂಟ್ರೋಲ್. ಇಲ್ಲಿ ಬಂದು ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ಸ್. ಸೀಟು ಓಕೆ, ಸೀಟ್ ಆರ್ ಲೈಕ್, ಏನೋ ಕ್ವೈಟ್ ಕುಷನಿ, ಹಂಗೇನಿಲ್ಲ. ಟ್ಯಾಂಕ್ ಈಸ್ ರಿಲಿ ಹ್ಯೂಜ್. ಟ್ಯಾಂಕ್ ಚೆನ್ನಾಗಿದೆ, ರಿಲಿ ಗಿವ್ಸ್ ಯುವರ್ ಬಿಗ್ ಬೈಕ್ ವಾಲ ಫೀಲಿಂಗ್, ಏನೋ. ಸೊ ಕ್ವಿಕ್ ಶಿಫ್ಟರ್ ಇದೆ ಈ ಬೈಕಲ್ಲಿ, ಬಿಕಾಸ್ ದ್ಯಾಟ್ಸ್ ಆಕ್ಸೆಸರಿ. ಐ ಡೋಂಟ್ ನೋ, ಅವ್ರಿಗೆ ಕೇಳಬೇಕು. ಇಂಜನ್ ಕೇಸಿಂಗ್ ನೋಡಿ, ಆ್ಯಂಡ್ ದಿಸ್ ಒನ್ ಹಿಯರ್, ಇದು ಕ್ವಿಕ್ ಶಿಫ್ಟರ್ ನಿಮಗೆ ಆಕ್ಸೆಸರಿ ಅನಿಸುತ್ತೆ. ಯು ಕ್ಯಾನ್ ಆ್ಯಡ್ ಆನ್ ಆಫ್ಟರ್ ಯು ಗೆಟ್ ದ ಬೈಕ್. 13 liters tank, 13 liters. And coming about this heart of the bike, engine a parallel twin, but either specialty andre it has a 270-degree crank, ala, and producing over 47 horsepower, and torque is almost 42.5. Mileage is between 25 to 30.
ಮೈಲೇಜಾ? Yes. ಎಷ್ಟು? Between 25 to 30. 25 to 30 ಮೈಲೇಜ್ ಬೆಟರ್ ಅಲ್ವಾ 450cc ಬೈಕ್? ಅಬೌವ್ 30 ಅಂತೂ ಆಗಲ್ಲ 450cc ಬೈಕ್ಗೆ, ಬಟ್ 25-30 ಇಸ್ ಬೆಟರ್ ಆ್ಯಕ್ಚುಲಿ. ದಿಸ್ ಈಸ್ ಕಂಪಲ್ಸರಿ ಇನ್ ಇಂಡಿಯಾ ಸಾರಿ ಗಾರ್ಡ್. ಇದು ಬಂದೇ ಬರುತ್ತೆ ಯಾವ ಬೈಕ್ಸ್ಗೂ. ಇದು ಆಮೇಲೆ ಬೇಕಂದರೆ ನೀವು ತೆಕ್ಕೋಬೋದು. ಇಲ್ಲಿ ಬೋಲ್ಟ್ಸ್ ಇದೆ, ಅದನ್ನು ಹೇಳ್ತೀನಿ. ಇಲ್ಲೂ ಬೋಲ್ಟ್ ಇದೆ. ಸೊ ಕಿತ್ಕೊಂಡು ಬಿಸಾಕಿದೆ ನಾನು ತೊಗೊಳಲ್ಲ. ಆ್ಯಂಡ್ ಇಲ್ಲಿ ಗೆಟ್ ಅ ನೈಸ್ ಸ್ವಿಂಗ್ ಆರ್ಮ್. ಅಲ್ಯೂಮಿನಿಯಂ ಥರ ಇದೆ, ಬಟ್ ಇಟ್ಸ್ ನಾಟ್ ಅಲ್ಯೂಮಿನಿಯಂ, ಇಟ್ಸ್ ಆ್ಯಕ್ಚುಲಿ ಸ್ಟೀಲ್. ದ ಕಲರ್ ಡ್ಯೂ ಟು ಕಲರ್ ಇಟ್ ಲುಕ್ಸ್ ಲೈಕ್ ಅಲ್ಯೂಮಿನಿಯಂ, ಇಟ್ಸ್ ನಾಟ್ ಸ್ವಿಂಗ್ ಆರ್ಮ್. ಇದು ನಿಮ್ಮ ಸ್ಟ್ಯಾಂಡು. ಸೊ ಲೆಟ್ಸ್ ಗೋ ದಟ್ ಸೈಡ್. ಸರಿಯಪ್ಪ. ಸೊ ಈ ಸೈಡು ರಿಯರ್. ಸೊ ದೀಸ್ ಆರ್ ಯುವರ್ ಗ್ರ್ಯಾಬ್ ಹ್ಯಾಂಡಲ್ಸ್. ಇದು ಇಲ್ಲಿ ಇಟ್ಸ್ ಅ ನೈಸ್ ಟೇಲ್ ಸೆಕ್ಷನ್. LED ಇಂಡಿಕೇಟರ್ಸ್, ಈಗ ಲೈಕ್ ನಂಬರ್ ಪ್ಲೇಟ್ ಲೈಟ್, LED ಟೇಲ್ ಲೈಟ್. ಟೆಸ್ಟ್ ಡ್ರೈವ್ ಆದಮೇಲೆ ಸ್ವಲ್ಪ ಆಚೆ ಇರಬೇಕು ಅನಿಸ್ತು, ಬಟ್ ಇಷ್ಟು ಮಚ್ ಇನ್ಸೈಡ್ ಇದರ ಇದೊಂದು ಸ್ವಲ್ಪ ಆಟ ಬರುತ್ತೆ, ಒಂದು ಸ್ವಲ್ಪ ಆಟ ಬರುತ್ತೆ, ಲೈಕ್ ಸ್ಟಕ್ ಆದಾಗ ಅನ್ಸ್ಬಿಡ್ತಾರೆ. ಹೌದು. ಬಟ್ ಇದ್ರ ಮಾಸ್ಟರ್ ಸಿಲಿಂಡರ್ ಗೊತ್ತಾ ಎಕ್ಸ್ಪೋಸ್ ಇದೆ. ಯು ನೀಡ್ ಸಮಥಿಂಗ್ ಟು ಮೇಕ್ ಇಟ್ ಸೇಫ್ ಆ್ಯಕ್ಚುಲಿ. ಸೊ ಅದೊಂದು ಮಾಡಬೇಕು. ದಿಸ್ ಜಸ್ಟ್ ಇದಕ್ಕೆ ಏನಾದರೂ ಹಾಕಿ ಇಲ್ಲಿ ಸೇಫ್ ಆಗುತ್ತೆ. ಒಂದ್ಸಲಿ ಬಿದ್ರೂ ಇವೆಲ್ಲ ಹಾಂ ಆಗುತ್ತೆ ಗೊತ್ತಾ. ಸೊ ಇದು ಒಂಚೂರು ಡೆಲಿಕೇಟ್ ಇರುತ್ತೆ. ಸೊ ಒಂದ್ಸತಿ ಬಿದ್ದರೂ ಕೂಡ ಡ್ಯಾಮೇಜ್ ಆಗ್ಬಹುದು, ಆಗಿಲ್ಲ ಅಂದರೆ ಅದು ಬೆಟರ್. ಹಾಂ ಇಂಜಿನ್ ಮಾತ್ರ ಹೆವಿ ಇದೆ ಗೊತ್ತಾ. ಏನು ಹೆವಿ ಇದೆ ಇಂಜಿನ್ ನೋಡು. ಆ್ಯಂಡ್ ಲುಕ್ ಅಟ್ ದೋಸ್ ಸ್ಟೀಲ್. ಓಕೆನಾ, ಇದು ಹೆಡರ್ಸ್ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ, ಬಟ್ ಅಲ್ಲಿ ನಮ್ಗೆ ಕಾಣಿಸ್ತು. ದಿಸ್ ಇಸ್ ಯುವರ್ ಅಂಡರ್ಬೆಲಿ ಎಕ್ಸಾಸ್ಟ್, ಆಪ್ರಿಲಿಯಾ ಅಲ್ಲಿ ಸ್ಟಿಕರಿಂಗ್. ಆ್ಯಂಡ್ ಇದು ನಿಮ್ಮದು 220mm ಡಿಸ್ಕ್ ಬ್ರೇಕ್ ಸೇಮ್ ಆ್ಯಕ್ಚುಲಿ. ಹೌದು, ದೇ ಕುಡ್ ಹ್ಯಾವ್ ಗಿವನ್ ಗೊತ್ತಾ 240 ಸೆಕ್ಷನ್ ಇಲ್ಲಿ ಹಿಂದೆ, ಬಟ್ 220 ಕೊಟ್ಟಿದ್ದಾರೆ. ಇಟ್ಸ್ ಓಕೆ ಸ್ಟಿಲ್. ಟೈರ್ ಬಂದ್ಬಿಟ್ಟು ಆಪ್ರಿಲಿಯಾ ಟೈರ್ಸ್ ನೋಡು. ಆಪ್ರಿಲಿಯಾ ಟೈರ್ಸ್ ಅಂದರೆ ಅವ್ರದ್ದೇ ಟೈರ್ಸ್, ಆಪ್ರಿಲಿಯಾದು ನೋಡಿ. ಟೈರ್ ಆಪ್ರಿಲಿಯಾ ಇಲ್ಲಿ ಕಾಣ್ತಿಲ್ಲ ನನಗೆ, ನಿಮಗೆ ಇಲ್ಲಿ ಕಾಣ್ತಿದೆ. ಆಪ್ರಿಲಿಯಾ ಟೈರ್ಸ್ ಇದೆ ಇಲ್ಲಿ. ಸೊ ಈ ಬೈಕ್ಸ್ಗೆಲ್ಲ ಅವರೇ ಮಾಡ್ತಾರೆ ಅನ್ಸುತ್ತೆ ಟೈರ್ಗೆ. ಬರ್ ಇಲ್ಲಿ ಪ್ರೋ ಟಾರ್ಕ್ ಅಂತ ಇದೆ, ಇಲ್ಲಿ ಇವರು ಇಲ್ಲ, ಇದು TVS ಅನ್ಸುತ್ತೆ. ನಾನು ಟೈರ್ ಯಾವ್ದು TVS ಇರೋದು ಅಲ್ವಾ? ಇಲ್ಲ TVS ಅಲ್ಲ ಟೈರ್, ಅದು ಯೂರೋ ಗ್ರಿಪ್ ಅಲ್ವಾ. ಬಟ್ ಮೇಲೆ ಆಪ್ರಿಲ್ ಅಂತ ಬರೆದಿದ್ದಾರೆ. ಈಗ ಇಲ್ಲಿದೆ ನೋಡಿ. ನಿಮ್ಮ ಹೆಸರು? ಜೀವನ. ಜೀವನ್, ಇವ್ರು ಜೀವನ್ ಅವರು. ಹಾಂ, ನೀವೇನ ಇದು? ನೀವು ಟೆಕ್ನಿಷಿಯನ್ನಾ? ರೈಟ್. ಸೊ ನಮ್ಮ ಚಾನಲ್ ಅದಕ್ಕೆ. ಹಾಂ, ಸೊ ದಿಸ್ ಈಸ್ 150 ಸೆಕ್ಷನ್ ಟೈರ್. ಇಲ್ಲಿ 150, 60, ZR17. You'll get R17 and ZR17. ZR17 means you can cross 200+ on those tires. ನನ್ನ ಬೈಕ್ಗೆಲ್ಲ ಟೈರ್ಸ್ ಎಲ್ಲ ಬರೀ 6 ಇದೆ ರೇಟಿಂಗ್, ಬಿಕಾಸ್ ಐ ಕ್ಯಾನ್ ಗೋ ಓವರ್ 160 ಆನ್ ದೋಸ್ ಟೈರ್ಸ್. ಸೊ ದಿಸ್ ಈಸ್ ಯುವರ್ RS457. 660 has been launching soon. And even idunu gotta, you can't like you can't rev or you can't accelerate while turning ಆಗಲ್ಲ ನಿಮ್ಗೆ ಮಾಡೋಕ್ಕೆ. ಆ್ಯಂಡ್ ಇವನ್ ಗೊತ್ತಾ ಇಲ್ಲಿಂದ ಹ್ಯಾಂಡ್ ಓವರ್ ಸ್ಟಕ್ ಆಗುತ್ತೆ. ಇಲ್ಲಿ ಬಂದು ಟರ್ನಿಂಗ್ ರೇಡಿಯಸ್ ಚಿಕ್ಕದಿದೆ. ನೀನೇ ಮಾಡ್ತೀಯೇನು ಯೂಟ್ಯೂಬ್? ನೀನೇ ಗೊತ್ತಿಲ್ಲ, ಚೆನ್ನಾಗಿತ್ತು, ನಂಗೆ ಗೊತ್ತಿಲ್ಲ ಅಷ್ಟು. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಸಸ್ಪೆನ್ಷನ್. ಸೊ ಬಾಡಿ ಪ್ಲಾಸ್ಟಿಕ್ ಇದೆ ಇಲ್ಲೆಲ್ಲ ಮೋಸ್ಟ್ಲಿ. ಇದನ್ನು ಪ್ಲಾಸ್ಟಿಕ್ ಇದೆ, ಬಟ್ ಎವ್ರಿಥಿಂಗ್ ಇಸ್ ಸ್ಟಡಿ ಗೊತ್ತಾ. ಸ್ಟಡಿ ಇದೆ ಗೊತ್ತಾ. ಚೀಪ್ ಪ್ಲಾಸ್ಟಿಕ್ ಇಲ್ಲ ಆ್ಯಕ್ಚುಲಿ. ಇದೆಲ್ಲ ಫುಲ್ ಸ್ಟಡಿ ಇದೆ ನೋಡಿ. ಇದನ್ನು ಸ್ಟಡಿ ಇದೆ. ಸೊ ಅಲ್ಲೊಂದಿದೆ ಬೈಕ್, ತೋರಿಸ್ತೀನಿ ನಿಮಗೆ. ಇದು ಬೈಕ್ ಡೆಲಿವರಿ ಇದೆ, ಯಾರ್ದು ಗೊತ್ತಿಲ್ಲ ನನಗೆ ಯಾರು ಅಂತ. ಇದು ಒಂದು ಕಲರ್ ಬರುತ್ತೆ ನಿಮಗೆ. ದಿಸ್ ಕಲರ್ ಈಸ್, ಇದು ಯಾವ ಕಲರ್ಲಿ? ಕ್ರೋಮ್. ಇದಕ್ಕೆ ಅಂತಾರೆ ಯಾರು ಸಮ್ ಕ್ರೋಮಡೈಸ್ ಸಮಥಿಂಗ್ ಕಲರ್ ಅಂತಾರೆ, ಲೈಕ್ ವಿಚ್ ಶೈನ್ಸ್ ಅಕಾರ್ಡಿಂಗ್ ಟು ದ ಲೈಟ್. ಇವಾಗ ಇಲ್ಲಿಂದ ಗ್ರೀನ್ ಪರ್ಪಲ್ ಕಾಣ್ತಿದೆ, ಇಲ್ಲಿಂದ ಗ್ರೀನ್ ಕಾಣ್ತಿದೆ, ಈ ಕಡೆಯಿಂದ ಮತ್ತೆ ಪರ್ಪಲ್. ಓಕೆ, ಅಷ್ಟೇ ಇದೆ. ಸೊ ಬಿಸಿಲಲ್ಲಿ ಹೋದಾಗ ನಿಮಗೆಲ್ಲ ಕಾಣ್ತದಲ್ಲ ಹಂಗೆ. ಈ ಕಲರ್ ಬೆಸ್ಟ್ ಆಕ್ಚುಲಿ, ಚೆನ್ನಾಗಿದೆ ಕಲರ್ ಇದು. ಹೌದು ಹೌದು ಗೊತ್ತಾ. ಈ ಕಲರ್ ತೊಗೊಂಡ್ಬಿಟ್ಟು ನೀವು ಆ ಥರ ಸ್ಟಿಕರ್ ಹಾಕಿದ್ರೆ ಬೆಟರ್. ಅದು ರೇಸಿಂಗ್ ಸ್ಟ್ರೈಪ್ ಹಾಕಿದ್ರೆ, ಬಿಕಾಸ್ ಈ ಕಲರ್ ಮಾಡ್ಸಕ್ಕೆ ನಿಮ್ಗೆ ತುಂಬ ದುಡ್ಡು ಬೇಕು. ಫಸ್ಟ್ ಆಫ್ ಆಲ್ ಸಿಗೋದು ಇಲ್ಲ, ಇಲ್ಲಿ ಸ್ಟಾಕ್ ಬರ್ತದೆ. ಮತ್ತೆ ಅದಕ್ಕಿಂತ ಇದು ಚೀಪ್ ಆಕ್ಚುಲಿ ಪ್ರೈಸ್. ಹೌದಾ? ಆಗ್ತಿಲ್ವಾ? ಓಕೆ, ನೈಸ್. ಸೊ ಇದೇ ಬಂದ್ಬಿಟ್ಟು DRL ತೋರಿಸ್ತೀನಿ ನಿಮಗೆ. ಇದರಲ್ಲಿ ಕೀ ಇದೆ ಆ್ಯಕ್ಚುಲಿ. ಸಿ ದಟ್ ಈಸ್ ದ DRL. ಈ ಥರ ಇದೆ, ಫುಲ್ಲಿ ಅಗ್ರೆಸಿವ್ ಲುಕ್.
ಸೊ ಇದೆಲ್ಲ ನಿಮ್ಮದು ಆ್ಯಪ್ರಿಲಿ ಅದು. ದಿಸ್ ಇಸ್ ಅ ಡೆಲಿವರಿ ಬೈಕ್. ಇದು ಡೆಲಿವರಿ ಬೈಕ್ ಆ್ಯಕ್ಚುಲಿ ನಮ್ದಲ್ಲ. ಡಿಸ್ಪ್ಲೇ ನೋಡಿ ಇಲ್ಲಿ, ದಿಸ್ ಇಸ್ ಯೋರ್ ಡಿಸ್ಪ್ಲೇ. ಇಲ್ಲಿ ನಿಮ್ಮದು ಮೋಡ್ಸ್, ಇದು ಇಲ್ಲಿ ಈಕೋ ಮೋಡು, ಇದು ರೈನ್ ಮೋಡು ಮತ್ತು ಸ್ಪೋರ್ಟ್ ಮೋಡಲ್ಲಿ ಇಲ್ಲಿ ಹ್ಯಾವ್ ಟ್ರಾಕ್ಷನ್ ಕಂಟ್ರೋಲ್ ಲೆವೆಲ್ 3. ಅದು ಬೇಕೆಂದರೆ ಯು ಕ್ಯಾನ್ ಇವನ್ ರೆಡ್ಯೂಸ್ ಇಟ್ ಈ ಬಟನಿಂದ ಇಲ್ಲಿ. ಓಕೆ, ಇದು ಅಲ್ಲ. ಇಲ್ಲಿ ನೋಡಿ, ಇವಾಗ ಟ್ರಾಕ್ಷನ್ 3 ಇತ್ತ, ಇವಾಗ 2 ಆಯಿತು, ಇವಾಗ 1 ಆಯಿತು. ಸೊ ಈ ಥರ ನೀವು ಮಾಡ್ಕೋಬೋದು ಚೇಂಜ್, ಅದು ನಿಮ್ಮ ಇಷ್ಟ. ಇಫ್ ಯು ಆರ್ ಗುಡ್ ರೈಡರ್ ದೆನ್ ಯು ಕ್ಯಾನ್ ಜಸ್ಟ್ ಪುಟ್ ಆನ್ 0 ಆ್ಯಂಡ್ ದೆನ್ ರೈಡ್ ಇಟ್. ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಅಂತಂದರೆ ಯು ಕ್ಯಾನ್ ಪುಟ್ ಆನ್ ಲೆವೆಲ್ 3 ಆ್ಯಂಡ್ ರೈಡ್. ಇದರಲ್ಲಿ ನಿಮಗೆ ರಿಮ್ಸ್ ಬೇರೆ ಬರುತ್ತೆ ಈ ಕಲರಲ್ಲಿ. ಸೊ ಯು ವಿಲ್ ಗೆಟ್ ಆರೆಂಜ್ ಇನ್ ದಿಸ್ ಒನ್. ಇದು ಆರೆಂಜ್ ಅಲ್ಲ, ಒಂಚೂರು ಆ್ಯಪ್ರಿಲೆ ರೆಡ್ ಇದೆ ಇದು ಮೋಸ್ಟ್ಲಿ. ಸೊ ಇಲ್ಲಿ ನಿಮಗೆಲ್ಲ ಆಕ್ಸೆಸರೀಸ್ ಬರುತ್ತೆ ಆ್ಯಪ್ರಿಲಿ. ದಿಸ್ ಇಸ್ ವೆಸ್ಪಾ ಆಕ್ಸೆಸರಿ. ಐ ಥಿಂಕ್ ಇದನ್ನು ವೆಸ್ಪಾ ಆಕ್ಸೆಸರಿ ಇದೆ. ಎಸ್, ಇದನ್ನು ಇದೆಲ್ಲ ಆ್ಯಪ್ರಿಲಿ. ಅದು ಸಾರಿ ವೆಸ್ಪಾ ಇದೆಲ್ಲ ಇಲ್ಲಿ ಆ್ಯಪ್ರಿಲಿ ಇದೆ. ಯು ಕ್ಯಾನ್ ಟೇಕ್ ದಿಸ್ ಮಗ್ ಆ್ಯಂಡ್ ಡಿಯರ್ ಸರ್ ವಾಟ್ ಎವರ್. ಇದು ಶೋರೂಮು ಬನಶಂಕರಿಯಲ್ಲಿ, ಆ್ಯಂಡ್ ದಿಸ್ ಶೋರೂಮ್ ಹ್ಯಾಸ್ ಮೋಟೋ ಗುಜಿ, ಆ್ಯಪ್ರಿಲಿಯಾ ಆ್ಯಂಡ್ ವೆಸ್ಪಾ. ಏನು ಅಂಡ್ ಇದು ಎಕ್ಸಾಸ್ಟ್ ಇಸ್ ವೇ ಬೆಟರ್ ಅಂಡ್ ವೇ ಲೌಡರ್ ದೆನ್ ಹೌದು ಆ್ಯಕ್ಚುಲಿ R3 ಮಫಲ್ ಆಗಿರುತ್ತೆ. ರಾ ಎಕ್ಸಾಸ್ಟ್ ಇದ್ರದ್ದು ಏನೋ ಒಂಚೂರು ರಾ ಸೌಂಡ್ ಇದೆ ಎಕ್ಸಾಸ್ಟ್ದು. R3 ಇದು ರೋರ್ ಜಾಸ್ತಿ ಇದೆ. ಹೌದು, R3 ಇದೆಲ್ಲ ಏನಂತಾರೆ, ಲೈಕ್ ಇಟ್ಸ್ ಅ ವೆರಿ ಬೇಸಿ ಇದೆ. ಅದ್ರಲ್ಲಿ ಮಫಲ್ ಒಂಚೂರು ಹೆವಿ ಇದೆ ಅಲ್ಲ. ಇದು ಅಂಡರ್ ಬೆಲಿ ಆ್ಯಕ್ಚುಲಿ. ಸೊ ಇದರಲ್ಲಿ ಏನು ಚಿಂತೆ ಇಲ್ಲ, ಚೆನ್ನಾಗೇ ಬರುತ್ತೆ. ರೇಸಿಂಗ್ ಸ್ಟ್ರೈಪ್ಸಲ್ಲಿ ನಿಮಗೆ ಯು ವಿಲ್ ಗೆಟ್ ಟು ಸಿ ದ ಬ್ಲ್ಯಾಕ್ ರಿಮ್ಸ್ ಆ್ಯಂಡ್ ಇದೊಂದು ವೈಟ್ ಕಲರ್ ಇದೆ. ವೈಟಲ್ಲೂ ಆರೆಂಜೇ ಬರುತ್ತಂತೆ. ಸೊ ಇದು ಇಲ್ಲಿದೆ ನೋಡಿ, ದಿಸ್ ಇಸ್ ದ ಬ್ಲ್ಯಾಕ್ ಒನ್. ಸೊ ಇಲ್ಲಿ ಬಂದುಬಿಟ್ಟು ಟೆಸ್ಟ್ ಡ್ರೈವ್ ಕೇಳಿ ಅವ್ರು ಕೊಡ್ತಾರೆ. ಎನಿ ಟೈಮ್ ಏನೋ ಲೈಕ್ ಬಂದು DL ತೋರಿಸಿ, ದೇ ಜಸ್ಟ್ ಗಿವ್ ಯು ದ ಕೀಸ್, ಗೋ ಗೆಟ್ ಅ ಟೆಸ್ಟ್ ರೈಡ್ ಡನ್. ದಿಸ್ ಈಸ್ ಫಾಲ್ಕನ್ ಮೊಬೈಲ್ಸ್ ಇನ್ ಬನಶಂಕರಿ. ಇಲ್ಲಿ ಬಂದ್ಬಿಟ್ಟು ನೀವು ಕೇಳಿ, ಅಲ್ಲಿ ಅಭಿಷೇಕ್ ಅಂತ ಇದ್ದಾರೆ, ಅವ್ರಿಗೆ ಕೇಳಿ ನೀವು. ದಿಸ್ ಪಿಲಿಯನ್ ಸೀಟ್ ಈಸ್ ವೇ ಬೆಟರ್ ದೆನ್ ಲೈಕ್ R3 ಆ್ಯಕ್ಚುಲಿ. ಅಂದರೆ ಈ ಸೆಗ್ಮೆಂಟಲ್ಲಿ ಸ್ಪೋರ್ಟ್ಸ್ ಬೈಕಲ್ಲಿ ದಿಸ್ ಆ್ಯಕ್ಚುಲಿ ಬೆಟರ್ ದೆನ್ R3 or 390. ಸೊ ಒಂಚೂರು ಕಂಫರ್ಟಬಲ್ ಇದೆ. 390 ಎಲ್ಲ ತುಂಬ ಟಾಲ್ ಇದೆ ಪಿಲಿಯನ್ ಸೀಟ್. ಇವನ್ ವೇಸ್ಟ್ 38. ಇವನ್ ಗೊತ್ತಾ ಕೂತ್ಕೋಬಹುದು, ಅಂದರೆ ನಾಟ್ ಫಾರ್ ಲಾಂಗ್ ಬಟ್ ಕೂತ್ಕೋಬಹುದು. ನನ್ನಂತವರು ಆರಾಮ್ ಕೂತ್ಕೋದು. ಐ ಆಮ್ 30, ವೇಸ್ಟ್ ಲೈನ್ 30 ಇದೆ. ಸೊ ಐ ಕ್ಯಾನ್ ಹ್ಯಾವ್ ಅ ಸೀಟ್ ಆನ್ ದಿಸ್ ಲೈಕ್ ಫಾರ್ ಲಾಂಗ್ ಟೈಮ್ ದ್ಯಾನ್ ಹಿಮ್. ಹೌದಲ್ಲ, ಇದು ಒಂದು ಜಾಸ್ತಿ ಕುರ್ಚನೆ ಮಾಡಿ ಟ್ರೈ ಮಾಡಿದ್ದಾರೆ ಬಿಡು ಅವರು. ಇದ್ರ ಮೇಲೆ ಮೋಸ್ಟ್ಲಿ ನಿಮಗೆ ಕೌಲು ಬರುತ್ತೆ. ಐ ಡೋಂಟ್ ನೋ, ಆಕ್ಸರೀಸ್ ಏನೋ ಮುಂದೆ ಬಂದರೆ ಹಾಕ್ಸ್ಕೋಬೋದು ಕೌಲು. ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ R3 ಫೀಲ್ ಇದ್ರೆ ಸಿಗುತ್ತೆ. ಬಟ್ R3 ಇಸ್ ವೇ ಮೋರ್ ವೆಲ್ ಬ್ಯಾಲೆನ್ಸ್ಡ್ ದನ್ ದಿಸ್. ಹೌದಾ? ಮಾಡಿ ಹೇಳಿನಿ. R3 ಭಾಳ ಬ್ಯಾಲೆನ್ಸ್ಡ್ ಇದೆ ಇದಕ್ಕಿಂತ. ಯು ಕ್ಯಾನ್ ಫೀಲ್ ದಟ್ ಇವನ್ ಅಮೆಚೂರ್ ರೈಡರ್ ಕ್ಯಾನ್ ರೈಡ್ ದ R3. ಬಟ್ ಇದಕ್ಕೆಲ್ಲ ಒಂಚೂರು ಇರಬೇಕು, ಎಕ್ಸ್ಪ್ರೆಸ್ ಇರಬೇಕು. ಆ್ಯಂಡ್ ಇದರಲ್ಲಿ ಶಾಸಿ ಬಂದ್ಬಿಟ್ಟು ನಿಮಗೆ ದಿಸ್ ಇಸ್ ಕಾಲ್ಡ್ ಡುವಲ್ ಬೀಮ್ ಶಾಸಿ. ದಿಸ್ ಶಾಸಿ ಈಸ್ ಯೂಸ್ಡ್ ಇನ್ ಸೂಪರ್ ಬೈಕ್ ಆ್ಯಕ್ಚುಲಿ. ಸೊ ಅದರಲ್ಲೂ ಇದೇ ಮಾಡ್ತಾರೆ ಯೂಸ್ ಸೂಪರ್ ಬೈಕ್ಸಲ್ಲೂ. ಜಸ್ಟ್ ಲೈಕ್ ಯುವರ್ ಎನಿಥಿಂಗ್ ZX-NR ಆರ್ S1K ಅದೆಲ್ಲ ಇದೇ ಮಾಡೋದು ಯೂಸ್. ನೋಡೋಕ್ಕೆ ಭಾಳ ಚಿಕ್ಕದು ಕಾಣುತ್ತೆ ಬೈಕ್, ಬಟ್ ಲಿಟ್ರಲಿ ಟ್ರಸ್ಟ್ ಮೀ ಗೈಸ್, this bike is huge hota. That man is huge, but this bike looks like okay on him actually. मतलब ಅವನಿಗೆ ಗೊತ್ತಾ, ಲೈಕ್ ಅವ್ನು ಕೂತ್ಕೊಂಡ್ರೆ ಮೇಲೆ ಚೆನ್ನಾಗಿ ಕಾಣ್ತಾನೆ. ಇಟ್ಸ್ ನಾಟ್ ಲೈಕ್ ದಿಸ್ ಲುಕ್ ಸ್ಮಾಲ್. ಸೊ ಅವ್ನ ಸೈಜ್ಗೆ ಬೈಕ್ ಚೆನ್ನಾಗಿ ಕಾಣ್ತದೆ. ಅಂದರೆ ನನ್ನ ಸೈಜ್ಗಂತೂ ಐ ಆಮ್ ಜಸ್ಟ್ 5'6" ಆ್ಯಂಡ್ ಐ ಆಲ್ಮೋಸ್ಟ್ ವೇ ಲೈಕ್ 60 ಸಮಥಿಂಗ್. ಸೊ ಎವ್ರಿಥಿಂಗ್ ಇಸ್ ಟ್ಯಾಕ್ಟೈಲ್. ಏನು ಒಂಥರ ಡೆಲಿವರಿ ಬೈಕ್ ಗೊತ್ತಿಲ್ಲ ಯಾರ್ದು, ಬಟ್ ಇಲ್ಲೇ ಇದ್ದಾರೆ ಅನಿಸ್ತದೆ ಕಸ್ಟಮರ್. ದಿಸ್ ಇಸ್ ಮಿಸ್ಟರ್ ಅಭಿಷೇಕ್, ದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಫ್ ಆಪ್ರಿಲಿಯಾ ಬನಶಂಕರಿಯಲ್ಲಿ. ಇದು ಫಾಲ್ಕನ್ ಮೊಬೈಲ್ಸ್ ಅಲ್ವಾ ಇದು? ರೈಟ್. ಇವಾಗ ನಮಗೆ ಮೋಟೋಪ್ಲೆಕ್ಸಾ? ಇವಾಗ ನಮಗೆ ಪ್ರೈಸು ಮತ್ತು ವೇಟಿಂಗ್ ಪೀರಿಯಡು ಹೇಳಿ. ನಂಬರ್ ಆಫ್ ಡೆಲಿವರೀಸ್ ಎಷ್ಟಾಯಿತು ಮಂತಲ್ಲಿ? ಸೊ ಇವ್ರು ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್. ಇವ್ರಿಗೆಲ್ಲ ಐ ಮೀನ್ ಹಿ ಹ್ಯಾಸ್ ಆಲ್ ದ ಡೀಟೇಲ್ಸ್ ಅಬೌಟ್ ಬೈಕ್ ಸೇಲ್ಸ್ ಆ್ಯಂಡ್ ದ ಬೈಕ್ ಪ್ರೈಸ್, ವೇಟಿಂಗ್ ಪೀರಿಯಡ್ ಎಷ್ಟು ಅಂತ. ಲೆಟ್ಸ್ ಅಸ್ ಆಸ್ಕ್ ಹಿಮ್. ದಿಸ್ ಈಸ್ ದ ಶೋರೂಮ್ ಗೈಸ್, ಫಾಲ್ಕನ್ ಮೊಬೈಲ್ಸ್ ಆರ್ ಮೋಟೋಪ್ಲೆಕ್ಸ್, ವಾಟ್ ಎವರ್ ಯು ಕ್ಯಾನ್ ಸರ್ಚ್ ಆನ್ ಗೂಗಲ್. ಎರಡೇ ಇರೋದಲ್ಲ, ಒಂದು ಬನಶಂಕರಿ ಒಂದು ಮಾಡ್ತಾಳೆ ಅಲ್ಲ? ಬೆಂಗಳೂರಲ್ಲಿ ಬರೀ ಎರಡೇ ಅಂತೆ ಇರೋದು. ಆ್ಯಂಡ್ ಬನಶಂಕರಿ ರೆಸ್ಪಾನ್ಸ್ ಚೆನ್ನಾಗಿದೆ ಮಾಡ್ತಾಳೆ. ಇಲ್ಲಿನ ಚೆನ್ನಾಗಿ ರೆಸ್ಪಾನ್ಸ್ ಗೊತ್ತಾ, ಇಲ್ಲಿ ಕಸ್ಟಮರ್ ಸಪೋರ್ಟ್ ಚೆನ್ನಾಗಿದೆ.
As soon as I came here, they gave me the bike and we just took the test drive. So, illidella details. Okay. New one. Okay. Best price list kodi. Nodona. So, RS457 the latest ಕೊಡ್ತೀನಿ. RS457 latest price ಎಷ್ಟು? ಯಾವುದು? ಇದಾ? 23,000. Okay. On road price ಇವಾಗ. ಕರೆಂಟ್ ಏನಿದೆ ಅಂದ್ರೆ? Okay. So, RS457 ಇದು ಇಷ್ಟ ಅಂತ ನೋಡಿ 523 ಅಂತೆ. ಹಾ. On road price ಇದೆ. Okay. And accessories ತೋ ಆಗಲಿ ಯಾವುದೇ ಡೀಟೇಲ್ಸ್ ಬಂದಿದೆ ಇಲ್ಲ. ಸೊ ಇದು ಆಕ್ಸೆಸ್ ಬಂದಿದೆ ಆಲ್ರೆಡಿ? ಇನ್ನ ಬಂದಿಲ್ಲ. Accessories ಸೀಟ್ ಕೌಲ್ ಅವೆಲ್ಲ ಬಂದಿಲ್ಲ. ಓಕೆ. ಅದು ಸೆಪರೇಟ್ ಆಗಿ ಬರುತ್ತೆ. ಓಕೆ. ಅದು ಪ್ರೈಸ್ ಲಿಸ್ಟ್ ಕೂಡ ಬರುತ್ತೆ. ಪೆರಿಮೀಟರ್ ಕಿಟ್ ಅಂದ್ರೆ ಏನು? ಇದು ಓನ್ಲಿ ಡೊಮೆಸ್ಟಿಕ್ ವೆಹಿಕಲ್ ಲೈಕ್ ಚಿಕ್ಕ ವೆಹಿಕಲ್ 160cc ಇದೆ. ಹೌದಾ? ಇಲ್ಲಿ ಇದೆ RS457 ಬ್ಲಾಂಕ್. ಓಕೆ. ಹಾ ಹಾ. ಸೊ ಬ್ಲಾಂಕ್ ಇದೆ ಆಕ್ಚುಲಿ. ಪ್ರೈಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಅಂದ್ರೆ ಇವಾಗ ಏನು ಅಂತಂದ್ರೆ ಇದು RS457 ಬಿಟ್ಟು ಬೇರೆ ಗಾಡಿಗಳು ಇದೆಯಲ್ಲ. ಹಾ ಹಾ ಹಾ. 160cc ಇದೆ, 145cc ಇದೆ. ಓಕೆ. ಸೊ ಅಪ್ರೈದಲ್ಲಿ ಎರಡು ವೇರಿಯಂಟ್ ಇದೆಯಲ್ಲ. ಸೊ ನಮ್ಮ ಹತ್ರ ಸ್ಕೂಟರು ಇದೆ, ಅದೇ ಅದೇ ಬೈಕ್ ಕೂಡ ಇದೆ. ಸರ್ ನಾರ್ಮಲ್ ಡೆಲಿವರಿ ಆದರೆ ಎಷ್ಟಾಗುತ್ತೆ ಸರ್ ನಾವು 457 ಹಾ. ಸೊ ಡೆಲಿವರಿ ಪ್ರೊಸೆಸ್ ಅಂದ್ರೆ ವಿತಿನ್ 1 ಅವರ್ ಬೇಕು. ಸೊ ಡೆಲಿವರಿ ಶುರು ಮಾಡಿದಾಗ ಅದೇ ಅದೇ. ವೇಟಿಂಗ್ ಪೀರಿಯಡ್ ಅಂತ ಬಂದ್ರೆ ನಿಮಗೆ ವೆಹಿಕಲ್ ಬುಕ್ ಮಾಡಿದ್ರೆ 2 to 3 ಮಂತ್ಸ್ ಬೇಕು ಸರ್. ಈಗ ಬಿಸಿ ಶೆಡ್ಯೂಲ್ ನಲ್ಲಿ ಇವಾಗ ನಾವು EMI ಹೋದ್ರೆ 2 to 3 ಮಂತ್ಸ್ ಫುಲ್ ಕ್ಯಾಶ್ ಹೋದ್ರೆ ಫಿನಾನ್ಸ್ ಆದ್ರೂ ಹೋಗ್ಲಿ ಇವತ್ತು ಬುಕ್ ಮಾಡಿದ್ರೆ ನಿಮಗೆ 3 ಮಂತ್ಸ್ ಒಳಗಡೆ ಬಿಫೋರ್ 3 ಮಂತ್ಸ್ ಗಾಡಿ ಇದೆ. ಹೌದಾ? ಗೊತ್ಕೊಳ್ಳಿ. ಓಕೆ 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 ಓಕೆ. ಸೊ ವೇಟಿಂಗ್ ಪೀರಿಯಡ್ 3 ಮಂತ್ಸ್ ಇದೆ ಸರ್. ಸೊ ಯಾವುದೇ ಕಲರ್ ಯಾವುದೇ ಗಾಡಿ ಬುಕ್ ಮಾಡ್ಬೋದು. ಓಕೆ. ಫಿನಾನ್ಸ್ ಹೋದ್ರೂ ಕೂಡ ಸೇಮ್ ಥಿಂಗ್, ಸೇಮ್ ಪ್ರೊಸೆಸ್ ನಡೆಯುತ್ತೆ. ಫುಲ್ ಕ್ಯಾಶ್ ಹೋದ್ರೂ ಕೂಡ ಸೇಮ್. ಈ ಶೋರೂಮ್ ಇದೆ ಎಷ್ಟು ಕಡೆ ಸೆಲ್ ಆಗಿದೆ ಸರ್? ಈ ಶೋರೂಮ್ ಇಂದ ನಾವು 14 ವೆಹಿಕಲ್ಸ್ ಡೆಲಿವರಿ ಮಾಡಿದ್ವಿ. 2 ವೀಕ್ಸ್ ಆಗಿದೆ ಅಷ್ಟೇ ಅಲ್ಲ? 2 ವೀಕ್ಸ್ ಆಗಿದೆ. 14 ವೆಹಿಕಲ್ಸ್ ಹೌದಾ? ಮತ್ತೆ 26 ವೆಹಿಕಲ್ಸ್ ಈ ಮಂತ್ ಬಂದಿದೆ. ಇವಾಗ ಒಂದ್ಸರ್ತಿ ನಿಮ್ಮ ಶೋರೂಮ್ ಹೆಸರು ಪ್ರಾಪರ್ ಆಗಿ ಹೇಳಿ ನಮಗೆ ಲೊಕೇಶನ್ ಎಲ್ಲ ಹೇಳಿದ್ರಲ್ಲಿ. ಖಂಡಿತ ನಮ್ಮ ಶೋರೂಮ್ ಒಂದು ಫಾಲ್ಕಾನ್ ಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಓಕೆ. ಸೊ ಈಗ ಫಾಲ್ಕಾನ್ ಮೊಬೈಲ್ಸ್ ಬಂದು ಫಾಲ್ಕಾನ್ ಮೋಟೋಪ್ಲೆಕ್ಸ್ ಆಗಿದೆ. ಹಾ. ಸೊ ಇದು ಬನಶಂಕರಿ 3rd ಸ್ಟೇಜ್ ಅಲ್ಲಿ ಬರುತ್ತೆ. 100 ಫೀಟ್ ರಿಂಗ್ ರೋಡ್ ನಿಯರ್ ಟು ಅಥವಾ ಆಪೋಸಿಟ್ ಟು NCRT ಹತ್ರ. ನಾನು ಹಂಗೆ ಲೊಕೇಶನ್ ಹಾಕಿರ್ತೀನಿ ಕೆಳಗಡೆ. ಇಲ್ಲಿ ಬನ್ನಿ ನೀವು. ಇಟ್ಸ್ ಆ್ಯಕ್ಚುಲಿ ಅ ಗುಡ್ ಶೋರೂಮ್. ಗೊತ್ತಲ್ಲ, ಇಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ಇವ್ರನ್ನ ಬಂದು ಮೀಟ್ ಮಾಡಿ ಅಭಿ ಅವ್ರನ್ನ. ವಿಲ್ ಗಿವ್ ಯು ದ ಟೆಸ್ಟ್ ಡ್ರೈವ್ ಆರ್ ದ ಡೀಟೇಲ್ಸ್ ಅಬೌಟ್ ದ ಬೈಕ್. ಸೊ ಬನ್ನಿ. ಏನು ಕ್ವಶನ್ಸ್ ಏನಾದ್ರು ಕ್ವಶನ್ಸ್ ಇದೆ ಕೇಳಿ ಸರ್. ಖಂಡಿತ ಅದನ್ನ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಇವರು ಬಂದು ಕೇಳಿ ಇಲ್ಲಿ. ಖಂಡಿತ ಸರ್. ಓಕೆ. ಬಂದರೂ ಕೂಡ ಡೌಟ್ಸ್ ಇದೆ. ಸರ್ ಯಾರಾದರೂ ಫಸ್ಟ್ ಸರ್ವಿಸ್ ಕೊಟ್ಟಿದ್ದಾರಾ? ಇಲ್ಲ. ಹೌದು. ಸೊ ಇದು ಪೂರ್ತಿ ಬಂದು ಇಂಡಿಯನ್ ಹೌದು ಹೌದು. ಸೊ ನಿಮ್ಗೆ ಆದಷ್ಟು ಟ್ರಸ್ಟೆಡ್ ಬೇಕು. ಅದೇ ಅದೇ. ಆಗಿರೋದ್ರಿಂದ ನಿಮ್ಗೆ ಅದು ಕವರ್ ಪಿಕಪ್ ಅಂತ ಕೇಳಂಗೆ ಇಲ್ಲ. ಹೌದು ಹೌದು ಹೌದು. ನಾವು ಹಾಂ. ಸೊ ಅದನ್ನ ಎರಡನೇ ಮಾತಾಡೋಂಗೆ. ಹೌದು ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಇಂಜಿನ್ ಸರ್ವಿಸಲ್ಲಿ ಇಲ್ಲೇನಾ ಸರ್? ಕೆಳಗಡೆ ಇದೆ ಸರ್. ಇಲ್ಲೇ ಸರ್ವಿಸ್. ಕೆಳಗಡೆ ಇದೆ. ಸರ್ವಿಸಿಂಗು ಇಲ್ಲೇ ಇದೆ ಅಂತೆ. ಅಪ್ರಾಕ್ಸ್ ಕಾಸ್ಟ್ ಎಷ್ಟು ಬರುತ್ತೆ ಸರ್ ಫಸ್ಟ್ ಸರ್ವಿಸ್? ಸರ್ ಐಡಿಯಾ ಸರ್. ಫಸ್ಟ್ 3 ಸರ್ವಿಸ್ ಅಂತೂ ಫ್ರೀ ಬಂದೇ ಬರುತ್ತೆ. ಒಂದು ಆಯಿಲ್ ಪಾಸ್ ಇರುತ್ತೆ. ಅದೇ ಅದೇ ಅದೇ. ಫ್ರೀ ಸರ್ವಿಸಲ್ಲಿ ನಿಮಗೆ ಅದು ಬಿಟ್ಟರೆ ನಿಮಗೆ ಜನರಲ್ ಆಗಿ ಇಷ್ಟು ಬರುತ್ತೆ ಅಂತ ಇನ್ನೂ ಐಡಿಯಾ ಬಂದಿಲ್ಲ. ಓಕೆ ಓಕೆ. ಲಿಸ್ಟ್ ಯಾವಾಗ ಬರ್ಬೋದು ಅಂತ? ಐ ಥಿಂಕ್ 20 ಡೇಸ್ ಒಳಗಡೆ. 20 ಡೇಸ್ ಒಳಗಡೆ. ಹೌದಾ? ಸರಿ ಅಣ್ಣ. ಥ್ಯಾಂಕ್ ಯು. ಓಕೆ ಅಣ್ಣ, ಸರಿ. ಬಾಯ್. ಓಕೆ ಸರ್, ಬಾಯ್. ಥ್ಯಾಂಕ್ ಯು ಸೊ ಮಚ್. ಚಲೋ ಬಾಯ್ ಯೂಟ್ಯೂಬ್ ಫ್ಯಾಮಿಲಿ. ನೆಕ್ಸ್ಟ್ ವಿಡಿಯೋ ಇಸ್ ಕಮಿಂಗ್ ಸೂನ್. ಬಾಯ್.